ಈಗ ನೀವು ಅಲ್ಲಿ ತೆಲುಗುಲಿ ಉಪ್ಪಿ ಸರ್ ಜೊತೆ ಆಕ್ಟ್ ಮಾಡಿದ್ರು ಕೂಡ ಕನ್ನಡಲ್ಲಿ ನಿಮ್ಮ ಎಂಟ್ರಿ ಮಾತ್ರ ತುಂಬಾ ಗ್ರ್ಯಾಂಡ್ ಆಗತ್ತೆ. ಯಾ ನಿಮ್ಮ H2O ಮುಹೂರ್ತನೇ ಯಾ ಐ ಸಖತ್ತಾಗಿತ್ತು. ನಿಮ್ಗೆ ರಿಮೆಂಬರ್ ದ್ಯಾಟ್. ನೆನ್ಪಿದ್ಯಾ? ಹೌದು. ಟೆಲ್ ಮಿ ಅವತ್ತು ಹೇಗಿತ್ತು? ಏನೇನ್ ನಡೀತು? ಒಂದ್ ಚಾರಿಯಟ್ ತರ ಇತ್ತು. ಅಂಡ್ ದೆನ್ ದೇ ಬ್ರಾಟ್ ಮೀ ನಿಮ್ಮನ್ನ ದ ರಥದ ಮೇಲೆ ಯಾ ಕರ್ಕೊಂಡ್ ರಥದ ಬರ್ತಾರೆ. ಮೇಲೆ ಕರ್ಕೊಂಡ್ ಬಂದಿದ್ರು. ಅಂಡ್ ಸ್ಟೇಜ್ ಮೇಲೆ ಉಪ್ಪಿ ಮತ್ತೆ ಪ್ರಭುದೇವ ಇತ್ತು. ಇಟ್ಸ್ ಲೈಕ್ ಎ ಡ್ರೀಮ್ ಇಫ್ ಐ ಥಿಂಕ್ ಆಫ್ ಇಟ್ ನೌ. ಅಷ್ಟು ಗ್ರ್ಯಾಂಡ್ ಆಗಿತ್ತು. ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಮಾಡಿದ್ವಿ ಅಲ್ವಾ ನಾವು? ಎಸ್ 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 ಯಾ ನನ್ ಬಂದಿದ್ದೆ, ನನ್ನ ತಮ್ಮ ಬಂದಿದ್ರು ನನ್ನ ಜೊತೆಲಿ. ಅಂಡ್ ಇಂಡಿಯನ್ ಸಿನಿಮಾದ ಇಬ್ರು ದೊಡ್ಡ ಸೂಪರ್ ಸ್ಟಾರ್ಸ್ ಸೂಪರ್ ಜೊತೆ. ಸ್ಟಾರ್ಸ್ ಅಂಡ್ ಜಸ್ಟ್ ಸಚ್ ಅ ಗ್ರ್ಯಾಂಡ್ ಮುಹೂರ್ತ. ನಂಗೆ it was like it was just a dream. Like I was ಅಂಡ್ ಉಪೇಂದ್ರ ಅವ್ರು ಒಂದ್ ಕಡೆ, and ಪ್ರಭುದೇವ್ ನನಗೆ ಅವ್ರು ಒಂದ್ ಕಡೆ, ಪ್ರಿನ್ಸೆಸ್ ತರ ವಿಗ್ ಹಾಕಿ ಪ್ರಿನ್ಸೆಸ್ ತರ ಬೇರೆ ತರ ವೈಟ್ ಕಲರ್ ವೈಟ್ ಕಲರ್ ಡ್ರೆಸ್. ಸೊ ತುಂಬಾ ಜನ ನನಗೆ ಹೇಳಿದ್ದಾರೆ that they were there in that crowd that day. ನಂತರ ಲೈಕ್ ಪರಿಚಯ ಆಯ್ತು. ಸೊ ಐ ಡೋಂಟ್ ನೋ ಹೌ ಇಟ್ ವಾಸ್ ಫಾರ್ ದ ಪೀಪಲ್ ಯಾರು ಅಲ್ಲಿ ಇದ್ರು, ಬಟ್ ನನಗೆ ಇಟ್ ವಾಸ್ ಲೈಕ್ ಅ ಪ್ರಿನ್ಸೆಸ್ ಫೇರಿ ಟೇಲ್ ಡ್ರೀಮ್. ನೀವು ಅಲ್ಲಿ ತೆಲುಗುಲಿ ಉಪ್ಪಿ ಸರ್ ಜೊತೆ ಆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅವ್ರಿಗಿದ್ದಂತ ಕ್ರೇಜ್ ಇತ್ತಲ್ಲ, ಆ ಸ್ಟಾರ್ಡಮ್ ಬಗ್ಗೆ ನಿಮ್ಗೊಂದು ಐಡಿಯಾ ಇತ್ತಾ? ಇಲ್ಲ, H2O ಮಾಡೋ ಬಂದಾಗ ಇಲ್ಲಿ H2O ಟೈಮಲ್ಲಿ ಇತ್ತು, ರಾ ಟೈಮಲ್ಲಿ ಇರಲಿಲ್ಲ. when I ಗೊತ್ತಿರ್ಲಿಲ್ಲ met him ಇಲ್ಲ, ಅಷ್ಟು ಗೊತ್ತಿರಲಿಲ್ಲ. ಬಿಕಾಸ್ ಐ ಟೋಲ್ಡ್ ಯು ಅಬೌಟ್ ಮೈ ಬ್ಯಾಕ್ ಗ್ರೌಂಡ್ ಅಲ್ವಾ, ನಾನು ಅಷ್ಟೊಂದು. ಬಟ್ ಆಮೇಲೆ ನಾನು ಎಲ್ಲ ಮೂವೀಸ್ ನೋಡಿದೆ. ಮೊಮೆಂಟ್ ಐ ಸೈನ್ ರಾ, ನನಗೆ ಪ್ರೊಡ್ಯೂಸರ್ಸು ಅವ್ರದ್ದು ಮೂವೀಸ್ ಎಲ್ಲ ಕೊಟ್ಟರು. ಉಪೇಂದ್ರ ಎ, ಹ್ಮ್. ಅದು 2 ಮೂವೀಸ್ ನೋಡಿದೆ. ಹ್ಮ್. ಸೊ ಹೇಳಿ, ನೋಡಿದಾಗ ಏನ್ ಅನಿಸ್ತು ಹೇಳಿ. ಇದು ನಾನು ಒಂದು ಟಿವಿಯಲ್ಲಿ ನೋಡಿದೆ, ನನ್ನ ರೂಮ್ನಲ್ಲಿ. ಉಪ್ಪಿ ಜುಟ್ಟು ಥಿಯೇಟರ್ ಅಲ್ಲಿ ನೋಡಿದ್ರೆ ಐ ವುಡ್ ಹ್ಯಾವ್ ಫೇಂಟೆಡ್, ಐ ಥಿಂಕ್. I ran to him the next day. I said, "Who are you? How are you like this?" Yeah, I had like multiple questions. Like, what was your inspiration? ಹೆಂಗಿದು ನೀವು ಕ್ವಿಂಟನ್ ಟ್ಯಾರೆಂಟಿನೋ ಮೂವೀಸ್ ನೋಡಿದ್ದೀರಾ? ನಿಮ್ಗೆ ಯಾರು ಕುರೋಸಾವಾ ಇನ್ಸ್ಪಿರೇಷನ್ ಇದು ಅದು? I asked him many questions and he was, ಅಕಿರಾ ಕುರೋಸಾವಾ. yeah, he was like, no, I haven't watched those films. I know of them, but I haven't watched the films ನೀವು ಹೇಳ್ತಾ ಇರೋದು. ದೆನ್ ಐ ಸೆಡ್, ದಿಸ್ ಇಸ್ ಆಲ್ ನಿಮ್ಮ ಇಂಟರ್ನಲ್ ಥಿಂಗ್ಸ್. ಹೌದು ಅಂದರು. ದೆನ್ ಐ ವಾಸ್ ಲೈಕ್, ಓ ಮೈ ಗಾಶ್, ಅದು ಹೇಗೆ ಅಂತ. ಆ ಥರ ಕ್ರೇಜಿ ಮೂವೀಸ್ ನಾನು ನೋಡಿರಲಿಲ್ಲ. ಆ್ಯಂಡ್ ಇದುವರೆಗೂ ನಾನು ಮಾಡ್ತಾ ಇರೋ ಮೂವೀಸ್ನು ಬೆಂಗಾಲಿ ಮೂವೀಸ್ ವೇರ್ ಲೈಕ್ ಬಾಸುದಾಸ್ ಮೂವೀಸ್ ವೇರ್ ಸಿಂಪಲ್ ಸ್ಟೋರೀಸ್. Like, Basuda's pattern of movies are very different, social, simple, about real life. This genre with Upi was something else. And even Ra was a movie like that, tit for tat. Like, ನಾನೇನೋ ಮಾಡ್ತೀನಿ. ತುಂಬ ನನ್ನ ಫಸ್ಟ್ ಟೈಮ್ ನನಗೆ ಅಷ್ಟು ಇಮೋಷನಲ್ ಕ್ಯಾರೆಕ್ಟರ್ ಸಿಕ್ಕಿದ್ರು ರಾನಲ್ಲಿ. ವೇರ್ ಐ ಆಮ್ ಫೈಟಿಂಗ್ ವಿತ್ ದ ಹೀರೋ, ವೇರ್ ಐ ಆಮ್ ಟೇಕಿಂಗ್ ರಿವೆಂಜ್. ಎಲ್ಲಿ ನಾನು ಲೈಕ್ ತುಂಬ ಇಮೋಷನಲ್ ಆಗಿ ಕೂಗ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ಸೊ ಅವ್ರದ್ದು ಇಮೋಷನ್ ಮ್ಯಾಚ್ ಮಾಡಬೇಕಾಗಿತ್ತು. ಆ ಮೂವೀಸ್ನ ನೋಡಿ ನನಗೆ ಹೇಗೆ ಸಾಧ್ಯ ಇದು ಅಂತ. ಎನಿ ನ್ಯೂ ಗರ್ಲ್ ವಿಲ್ ಫೀಲ್ ಸ್ಕೇರ್ಡ್ ಅಲ್ವಾ? ಸೊ ಆ ಒಂದು ಫಿಯರ್ ಇತ್ತು. ಬಟ್ ಐ ಥಿಂಕ್ ಇಟ್ ಓಪನ್ ಮೀ ಅಪ್, ಬಿಕಾಸ್ ಅದ ನಂತರ ಲೈಕ್ ಈ ರೇಂಜ್ ಆಫ್ ಪರ್ಫಾರ್ಮೆನ್ಸ್